ಆಕ್ಚುಲಿ ಒಂದು ಹೊಸ ಡಿಶ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಮೌಸಿ, ಚಾಕ್ಲೇಟ್ ಮೌಸಿ. ಗೈಸ್, ಮೆಜರಿಂಗ್ ಕಪ್. ಯಾರ್ಯಾರು ಬಿಗ್ ಬಾಸ್ ತೋಡ್ತೀರಾ? ಓಟ್ ಫಾರ್ ಗಿಲ್ಲಿ. ಗಿಲ್ಲಿ ಗಿಲ್ಲಿ. ಹೇ ಗೈಸ್, ಆಫ್ಟರ್ ವೆರಿ ಲಾಂಗ್ ಹೆಂಗ್ ಸ್ಟಾರ್ಟ್ ಮಾಡ್ಲಿ ನಾನು? ತುಂಬಾ ದಿನ ಆಗ್ಬಿಟ್ಟಿದೆ. ನನ್ನ ಎಲ್ಲ ಕನ್ನಡಿಗರಿಗೆ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಮುಚ್ಕೊಂಡು ಹೋಗಿದೆ ಅಂತ ಅನ್ಕೋಬಿಟ್ಟಿದ್ರಿ. ನೋ, ಐ ಆಮ್ ಬ್ಯಾಕ್ ಅಗೇನ್. Okay. With again flawless, most beautiful, most admired in my mind is here. ಯಾರೇ ಅದು? ಹೇ, ಸೈಲೆಂಟ್ ಸೈಲೆನ್ಸ್. ನಾನವಳಲ್ಲ. ಅವ್ರ ಮುಖ ತೋರಿಸ್ಬಾರ್ದಂತ ನಾನೇನು ಮಾಡಿ ಗಾಯ್ಸ್. ಓಕೆ, ಹೇ ಗಾಯ್ಸ್, ತುಂಬ ಚೆನ್ನಾಗಿ ರೆಡಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಗುಂಗುರು ಕೂದಲಲ್ಲ ಇದೇನೇ ಇದು? ನಂಗೆ ಬೇಬಿ ಹೇರ್ ಬೆಳೀತಾ ಇದೆ ಅಂತ ಖುಷಿ ಪಡ್ಲಾ ಅಥವಾ ಕೂದಲು ಹೇರ್ ಸ್ಟೈಲ್ ಹಾಳು ಮಾಡ್ತಿದೆ ಅಂತ ಬೇಜಾರಾಗ್ಲ? ಬರೀ ಇಂಥದೆಯ. ಆ್ಯಕ್ಚುಲಿ ಒಂದು ಹೊಸ ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಐ ಮೀನ್ ಡಿಶ್ ಅಲ್ಲ, ಏನದು ಸ್ವೀಟ್, ಏನದು ಚಾಕ್ಲೇಟ್ ಮೌಸಿ, ಚಾಕ್ಲೇಟ್ ಮೌಸಿ. ಅದಕ್ಕೆ ನಾವು ಗೆಣಸು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ನನಗೆ ಹಸಿ ಗೆಣಸು ಇಷ್ಟ. ನಂಗೆ ಗೊತ್ತಿಲ್ಲ ಗಾಯ್ಸ್, ಲಿಟರಲಿ ಅವಳೇ ಒಂದು ವಾರದಿಂದ ಪ್ಲ್ಯಾನ್ ಮಾಡಿ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ವಿ. ಎಕ್ಸಿಕ್ಯೂಟ್ ಅಂತ ಎಲ್ಲಿಂದ ಫಸ್ಟು ಐಟಮ್ಸ್ನ ತೊಗೊಂಡು ಬಂದಿದ್ದೀವಿ. ಇನ್ನು ಅವಳನ್ನ ಏನದು ಎಂತ ಮಾಡ್ತಿದ್ದೆ? ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ ಅವಳು. ಹೆಸರುತ್ತದೆ ಮತ್ತೋಗ್ತದೆ. ಒಂದು ಚಾಕ್ಲೇಟ್ ಮೌಸಿ ಅಂತ. ಮೌಸಿನ ಗೂಗಲ್ ಇಟ್. ಯು ಆಲ್ಸೋ ಗೈಸ್ ಗೂಗಲ್ ಇಟ್. ಸೊ ಚಾಕ್ಲೇಟ್ ಮೌಸಿ ಮಾಡಬೇಕಂತ ಅವಳು ಯೂಟ್ಯೂಬ್ನೆಲ್ಲ ನೋಡಿಕೊಂಡು ಪ್ರಿಪೇರ್ ಆಗಿ ಬಂದಿದ್ದಾಳೆ. ಇವತ್ತು ನಾವು ಚಾಕ್ಲೇಟ್ ಮೌಸಿ ಮಾಡ್ತಾ ಇದ್ದೀವಿ. ಹೆಂಗೆ ಕಾಣ್ತಾ ಇದ್ದೀನಿ ನಾನು? ಎವ್ರಿ ಟೈಮ್ ನಾವು ವೀಡಿಯೋದಲ್ಲಿ ಬರೋದು ಮತ್ತು ನಾವೇ ರೀಚೆಕ್ ಮಾಡೋದು. ನಮಗೆ ಓಕೆ ಅನ್ಸಿದ್ರೆ ಓಕೆ ಅಂತ ಮಾಡೋದು, ಇಲ್ಲ ಅಂತಾರೆ ಡಿಲೀಟ್ ಅಂತೂ ಏನು ಗೊತ್ತಿಲ್ಲಪ್ಪ ಏನಾಗತ್ತಂತ. ಫಸ್ಟ್ ಏನೇನು ಐಟಮ್ಸ್ ಬೇಕು ಅದನ್ನೇ ಹೇಳ. ಇದನ್ನೇ ಏನು ಒಂದು ತಾಸು ಗಟ್ಟೆ ಇದನ್ನೇ ಮಾಡಿಬಿಡಲ್ಲ. ಓಕೆ, ಫಸ್ಟ್ ಗೈಸ್, ಇವತ್ತಿನ ಐಟಮ್ಗೆ ಏನಿದೆ? ಚಾಕ್ಲೇಟ್ ಮೌಸಿ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ಮೌಸಿ ಅಂತ ಹೇಳ್ತಾ ಇದೀವಿ. ಇವತ್ತು ಮೌಸಿ ಎಲ್ಲ ಅಂತೆ, ಮೂಸ್ ಅಂತೆ. ಕಮ್ಮಿ ಮೂಸ್ ಅದು ಚಾಕ್ಲೇಟ್ ಮೂಸ್. ಸೊ ನಾವು ಸ್ವಲ್ಪ ಮಿಸ್ಕಮ್ಯುನಿಕೇಟ್ ಏನು ಇಂಗ್ಲೀಷ್ ಏನಾಯ್ತು ದೇವರೇ, ಮಿಸ್ಪ್ರೊನೌನ್ಸಿಯೇಷನ್. ಇಟ್ಸ್ ಚಾಕ್ಲೇಟ್ ಮೂಸ್. ಇವಾಗ ಅದಕ್ಕೆ ಬೇಕಾದಂಥ ಐಟಮ್ಸ್ ಲೆಟ್ಸ್ ಸಿ. ಯಾವ್ದು ಬೇಕು? ಇಟ್ಸ್ ಐಟಮ್ಸ್ ಬಂದ್ಬಿಟ್ಟು ಗೆಣಸು ಆಲ್ರೆಡಿ ಬೇಸಕ್ಕೆ ಇಟ್ಬಿಟ್ಟಿದ್ದೀವಿ. ನಿಮ್ಗೆ ಹೇಳಿಲ್ಲ, ಸಾರಿ. ಸೊ ಅಲ್ಲಿ ಗೆಣಸು ಇದೆ. ಇಲ್ಲಿ ನೆಕ್ಸ್ಟು ಡೇಟ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ವಾಟರ್ ಬಾಟಲ್ ಏನಿದು ಡೇಟ್ಸ್ನ ನೆನೆ ಇಟ್ಟಿದ್ದೀವಿ. ನೆಕ್ಸ್ಟು ಕೊಕೋವಾ ಪೌಡರ್, ನೆಕ್ಸ್ಟು ಕೋಕೋನಟ್ ಮಿಲ್ಕ್. ಸೊ ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಗೆಣಸನ್ನ ಬೇಸಕ್ಕೆ ಇಟ್ಟಿದ್ದೀವಿ. ಇನ್ನು ವಿಜುವಲ್ ಹೊಡ್ತಿಲ್ಲ. ನನಗೆ ಅನಿಸ್ತಾ ಇದ್ದು ಎಷ್ಟು ಆಫೀಷಿಯಲ್ ಆಗಿ ನಾನು ಒಂದೊಂದು ಹೇಳಬೇಕು ಇವ್ರ ಜೊತೆ ಇದ್ಕೊಂಡು ಅಂತ. ಅಂದರೆ ಸಿ ಗೈಸ್, ದಿಸ್ ಈಸ್ ಅವರ್ ಮೆಜರಿಂಗ್ ಕಪ್. ಇದರಲ್ಲಿ ಏನಾಗ್ತೀವಿ? ಎಲ್ಲ ಮೆಷರ್ ಮಾಡ್ತೀವಿ. ಎಲ್ಲದನ್ನು ಮೆಜರ್ ಮಾಡ್ತೀವಿ. ಆಲ್ಮೋಸ್ಟ್ ಇದು ಬೇಕಾಗಿರುತ್ತೆ ಬಂದು ಸ್ವೀಟ್ ಪೊಟ್ಯಾಟೊ. ಅದು ಆಲ್ರೆಡಿ ಬೇಸಕ್ಕೆ ಇಟ್ಟಿದ್ವಿ. ಇನ್ನು ಯಾವುದನ್ನು ಮೆಜರ್ ಮಾಡಬೇಕೋ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಅವರ್ ಮೆಜರಿಂಗ್ ಕಪ್. ಇಲ್ಲ ಇಟ್ಬಿಡು, ಮುಂದ್ಗಡೆ ಇಟ್ಬಿಡು. ಇಲ್ಲಿ ಇಟ್ಬಿಡು, ಬೇಗ ಮಾಡು ಗೈಸ್. ಮೆಜರಿಂಗ್ ಕಪ್. ಓಕೆ, ಇವರೇ ನಮ್ಮ ಈ ಒಂದು ಅಡುಗೆಯ ವ್ಯವಸ್ಥಾಪಕರು. ಪಾಪ ಅವರು ಎರಡು ಮೂರು ವಾರಗಳಿಂದ ಇನ್ವೆಸ್ಟಿಗೇಟ್ ಮಾಡಿ ಫೈನಲಿ ಒಂದನ್ನು ಫೈನಲೈಸ್ ಮಾಡಿ ಇವತ್ತು ನಾವು ಅಡುಗೆ ಮಾಡ್ತಾ ಇದ್ದೀವಿ. ಇದು ನಮ್ಗೆ ಯಾಕೆ ತುಂಬ ಸ್ಪೆಷಲ್ ಅಂತ ಅಂದರೆ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಅದು ನಾರ್ಮಲ್ ಫುಡ್ ಅಲ್ಲ, ಚಾಕ್ಲೇಟ್ ಮೂಸ್. ನಾನು ವಿಡಿಯೋ ಬಿಟ್ಬಿಟ್ಟು ಮುಚ್ಕೊಂಡು ಅಡಿಗೆ ವಿಡಿಯೋ ತೋರಿಸ್ಬಿಡ್ತೀನಿ ನಾನು. ಇದು ಇಫ್ ಪಾಸಿಬಲ್ ನೆಕ್ಸ್ಟ್ ಅವಳು ಫೇಸ್ ರಿವೀಲಿಂಗ್ ವಿಡಿಯೋನು ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ನೋಡ್ಕೊಳ್ಳಿ ಅವ್ರದ್ದು. A few moments later. ಯಾರ್ಯಾರು ಬಿಗ್ ಬಾಸ್ ತೋಡ್ತೀರಾ? ಓಟ್ ಫಾರ್ ಗಿಲ್ಲಿ.
ಗಿಲ್ಲಿ 1 hour later. ಆಗಿಲ್ಲಮ್ಮ ಗೆಣಸ್ ಬೆಂದಿದೆ ಫೈನಲಿ ಒಂದ್ ಸ್ಟೆಪ್ ಮುಗ್ದಿದೆ ಇನ್ನ ಜಾಸ್ತಿ ಇದೆ. ಇವಾಗೇನು ಸ್ಮ್ಯಾಶ್ ಮಾಡ್ಕೋಬೇಕಾ ಸುಷ್ಮಾ ಅವರೇ? ಇಲ್ಲ, ಜಸ್ಟ್ ಸಿಪ್ಪೆ ತೆಗಿಬೇಕು. ಚಿಕನ್ ಥರ ಅದು ಚಿಕನ್ 65 ಥರ ಕಾಣ್ತಾ ಇದೆ ಇಲ್ಲಿಂದ. ಅದು ದೊಡ್ಡದು. ಇವಾಗ ನಾವು ನೆಕ್ಸ್ಟು ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಬೇಯಿಸಿದ್ದೀವಿ ಎಲ್ಲ ಗೆಣಸನ್ನು ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಸ್ಮ್ಯಾಶ್ ಮಾಡಿದ್ರೆ ನಾವು ತೋರಿಸ್ದಂಗೆ ಮೆಷರಿಂಗ್ ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀವಿ. ಓಕೆ ಫೈನ್. ತುರುಕ್ತಾ ಇದ್ದಾಳೆ ಗಾಯ್ಸ್ ಅವಳು. ಮೆಜರ್ಮೆಂಟ್ಸ್ ಅಂತ ಹೆಸರು ತುರುಕ್ತಾ ಇದ್ದಾಳೆ ಗಾಯ್ಸ್. ನನಗೆ ಬೇಸ್ ಮಾಡೋದು ಇಷ್ಟ. ಬೇಸ್ ಮಾಡಬಾರ್ದು. ಮೆಜರಿಂಗ್ ಕಪ್ ಯಾಕ್ರಿ ಬೇಕು ನಿಮ್ಗೆ? ಎಕ್ಸಾಕ್ಟ್ಲಿ ಇಷ್ಟು ಸಾಕು. ಸೊ ಇದನ್ನ ಮಿಕ್ಕಿಂದ ನಾವು ತಿನ್ಕೊಳ್ಳೋಣ. ಮಿಕ್ಕಿದ ತಿನ್ಕೊಳ್ಳೋಣ. ಮಿಲ್ಕ್ ಯೂಸ್ ಮಾಡ್ಕೊಂಡು ತಿನ್ಕೊಬೋದು. ಇದಕ್ಕೆ ಜಾಗರಿ ಪೌಡರ್ ಹಾಕೊಂಡು ಕೋಕೋನಟ್ ಮಿಲ್ಕ್ ಹಾಕೊಂಡು ಕೂಡ ತಿನ್ಕೊಬೋದು. ಬಾಯ್ಲ್ಡ್ ಮ್ಯಾಶ್ಡ್ ಸ್ವೀಟ್ ಪೊಟ್ಯಾಟೊ, ಹಾಫ್ ಕಪ್ ಸಿ ಟೈಟಿ ಪ್ಯಾಕೆಟ್, ಅದಕ್ಕೆ ಟೈಟ ಪ್ಯಾಕ್ ಮಾಡಿದ್ದೀನಿ. ಹಾಫ್ ಕಪ್ ಕೋಕೋನಟ್ ಮಿಲ್ಕ್, ಹಾಫ್ ಕಪ್ ಸೋಕರ್ ಡೇಟ್ಸ್, ಆಮೇಲೆ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್, ಪಿಂಕ್ ಸಾಲ್ಟ್. ಓಕೆ, ಇವಾಗ ಅಲ್ಲಿ ಮಿಕ್ಸ್ ಮಾಡೋಣ. ಕೋಕೋ ಪೌಡರ್. ಓಕೆ, ಸೊ ಇವಾಗ ಬೇಯಿಸಿರೋದನ್ನ ಮೆಜರೇಬಲ್ ಗ್ಲಾಸಿಂದ ತೆಗೆದು ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ಬೇಯಿಸಿರುವಂಥ ಗೆಣಸನ್ನ ನೆಕ್ಸ್ಟ್ 1 ಕಪ್ ಹಾಕಿ ಸಾಕು. ನಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಹಾಕಿದ್ರೆ 1 ಕಪ್ ತುರ್ಕಿ ಹಾಕಿದ್ದೀವಿ. ನೆಕ್ಸ್ಟು ಇವಾಗ ಕೋಕೋನಟ್ ಮಿಲ್ಕ್ ಕಂಪ್ಲೀಟ್ 1 ಕಪ್. ಅದು ಯಾವ್ದಂತ ಹೇಳ್ಬಿಡಿ, ಬ್ರ್ಯಾಂಡ್ ಪಾಪ ಅದನ್ನು ತೊಗೊಬಿಡಿ. ಹೋಮ್ ಮೇಡ್ ಡಾಬರ್ ಆಮ್ಲ ನೆಲ್ಲಿ ಹೇರ್ ಆಯಿಲ್ ಥರ ಡಾಬರ್ ಹೋಮ್ ಮೇಡ್ ಕೋಕೋನಟ್ ಮಿಲ್ಕ್. ಓಕೆ, ಮೆಜರ್ ಹಾಫ್ ಕಪ್. ಇದು ಸ್ವಲ್ಪ ಮಿಕ್ಕಿದೆ, ಸೊ ಹಾಫ್ ಕಪ್ ಹಾಕೋಣ. ಓಕೆ, ನೀವು ಬೇಕಾದ್ರೆ ಯಾವ್ದಾರು ಹಾಕೊಳ್ಳಿ. ಕೋಕೋನಟ್ ಮಿಲ್ಕ್ ಮಾಡೋದು ಗೊತ್ತಿಲ್ಲ, ಕೋಕೋನಟ್ ಮಿಕ್ಸರ್ ಹಾಕ್ಬಿಟ್ಟು ಮಿಲ್ಕ್ ಮಾಡ್ಕೋಬೋದು. ಸೊ ಅದಾದ್ಮೇಲೆ ಸ್ಪೂನು ಕೋಕೋ ಪೌಡರ್ ಇವಾಗ. ಸೊ 1 ಸ್ಪೂನ್. ಸೆಕೆಂಡ್ ಕಾಫಿ ಪೌಡರ್ ಥರ ಇದೆ. ಪಿಂಚ್ ಸಾಲ್ಟ್ ಹಾಕಬೇಕು. ಸೊ ವಿ ಆರ್ ಸ್ವೀಟ್ ಮಾಡ್ತಾ ಇದ್ದೀವಿ, ಬಟ್ ಸ್ಟಿಲ್ ವಿ ನೀಡ್ ಸಾಲ್ಟ್. ಇವಾಗ ಇಂಪ್ರೆಸ್ ಆಗುತ್ತೆ. ಸೊ ಇವಾಗ ಹೋಗಿ ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ, ನೋಡಿದ್ರಲ್ಲ ಗೈಸ್, ಎಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗ್ತಿದೆ ಗೈಸ್. ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇಬ್ರು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಅದರಲ್ಲೂ ಫೈನಲ್ ಎಲ್ಲ ಆಗಿದೆ. ಮಿಕ್ಸಿ ಮಾಡಬೇಕಾ? ಇದೆಲ್ಲಿದೆ ಇದೇನು ಬಟನ್? ಸ್ವಿಚ್ ಮಾತಾ ಇಲ್ಲಿದೆ ಕಣೆ. ಜಸ್ಟ್ ಸ್ಯಾಂಪಲ್ ಸರ್. ಸೊ ಜಸ್ಟ್ ಸ್ಯಾಂಪಲ್ ಗೈಸ್. ಫಸ್ಟ್ ಟೈಮ್ ಮಾಡ್ತಿದ್ದೀವಲ್ಲ, ಸ್ವಿಚ್ ಇದೆ ಅಂತ ಗೊತ್ತಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಮೋರ್ ಕನ್ಫ್ಯೂಷನ್, ನೆನ್ಸಿಟ್ಟಿರೋ ಡೇಟ್ಸ್ನೇ ಮರ್ತ್ಬಿಟ್ಟಿದ್ದೀವಿ ಗೈಸ್. ಮಿಕ್ಸಿಗೆ ಹಾಕಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆನ್ಸಿಟ್ಟಿರೋ ಡೇಟ್ ಎಷ್ಟಾಗಿದೆ? ಅದನ್ನು ಕೂಡ 1 ಕಪ್. ಸಾರಿ, ಹಾಫ್ ಕಪ್. ಬಟ್ ಅದ್ರ ನಾವು ತಕ್ಕಷ್ಟು ಡೇಟ್ಸ್. ಸೊ ನಾವು 1 ಕಪ್ ತಗೊಂಡಿದ್ದೀವಿ. ಮೆಷರ್ಮೆಂಟ್ ಹಾಫ್ ಕಪ್ ಇದೆ. ಓಕೆ, ಸೊ ಅಷ್ಟು ಹಾಕ್ತಿದ್ದೀವಿ. ಹಾಲು ಮತ್ತೆ ಕಡಿಮೆ ಆಗಲ್ವಾ? ಎಕ್ಸ್ಟ್ರಾ ಡ್ರಾಪ್ ಹಾಕಿದ್ದೀವಿ. ಬಟ್ ಇಟ್ಸ್ ಲುಕ್ಸ್ ಸೋ ಆಸ್ಥೆಟಿಕ್. ವಾವ್, ನನಗಂತ ಅನಿಸ್ತಾ ಇಲ್ಲ. ತಿನ್ನಕ್ಕೆ ಚೆನ್ನಾಗಿದ್ರೆ ಸಾಕು. whatever guys, whatever. ಅದು ಡೇಟ್ಸ್ ಇದೆಯಲ್ಲ, ಸೊ ಅದಕ್ಕೆ ಅಷ್ಟು ರಫ್ ಆಗಿದೆ. ಇನ್ನು ಸ್ವಲ್ಪ ಜಾಸ್ತಿ ನೆನ್ಸಿಡ್ಬೇಕಿತ್ತು, ಬಟ್ ನಾವು ಸಡನ್ ಆಗಿ ಪ್ಲಾನ್ ಮಾಡಿರೋದ್ರಿಂದ. ವಾವ್, ದಿಸ್ ಇಸ್ aesthetic guys. our aesthetic chocolate mousse ರೆಡಿನಾ? ಇವಾಗ ಅಕ್ಕ ಹಾಲು ಹಾಕ್ತಾವಳೆ ನೋಡಿ. ಇವಾಗ ಅಕ್ಕ ಹಾಲು ಹಾಕ್ತಾವಳೆ. ಅವಾಗಿಂದ ಪಡ್ಕೊಂತ ಇದ್ದೀನಿ ನಾನು, ಹಾಲು ಹಾಕು ಅಂತ. ಇಟ್ ಲುಕ್ಸ್ ಸೋ aesthetic. ತಿನ್ನಕ್ಕೆ ಮನ್ಸಾಗ್ಬಾರ್ದು. ನಾಲ್ವೇಸ್ ಮಾಡಿದ್ರೆ 11 ಗಂಟೆ ಟ್ರೈನಿಗೆ 10 ಟ್ರೈನಿಂದ. ವಾ ಅಮ್ಮ, ನೀ ಹತ್ತಬಾರ್ದಂತಾನೆ ಆಕೆ ಬೂಸ್ ಮಾಡತ್ತಾಳ. ಆಂಟಿ, ಇವಾಗ ನಮ್ದು ಮೂಸ್ ರೆಡಿ ಇದೆ. ಮೂಸಕ್ಕೆ ಬಂದ್ಬಿಡಮ್ಮ. ಮೂಸ್, ಚಾಕ್ಲೇಟ್ ಮೂಸ್ ರೆಡಿ ಟು ಸರ್ವ್. ಫೈನಲಿ ರೆಡಿ ಗೈಸ್. ಟೇಸ್ಟ್ ಮಾಡೋ ಟೈಮ್ ಇವಾಗ. ಹೇಗಾಗಿದೆ ಅಂತ ಗೊತ್ತಿಲ್ಲ. ಐ ಮೀನ್ ಸ್ವಲ್ಪ ಟೇಸ್ಟ್ ಮಾಡಿದೆ ಮಿಕ್ಸಿ ಆಗೋಕ್ಕೂ ಮುಂಚೆ. ಪರವಾಗಿಲ್ಲ ಆಗಿತ್ತು, ಇವಾಗ ನೋಡ್ತೀನಿ.
ವಿ ಆರ್ ಫೀಲಿಂಗ್ ಪ್ರೌಡ್ ಆಫ್ ಅವರ್ ಸೆಲ್ಸ್. ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮಿನಿಮಮ್ಗಿಂತ ಚೆನ್ನಾಗಿದೆ. ಯು ಕ್ಯಾನ್ ಟ್ರೈ ಗೈಸ್. ಮತ್ತು ಇದು ಹೆಲ್ತಿ. ಹೆಲ್ತ್ ಕೂಡ ನಮ್ಮ ಥರ ಇದಕ್ಕೆ 3 ತಾಸು ತೊಗೊಂಡ್ವಿ. ನೀವೇನಾದ್ರು ಕುಕಿಂಗ್ ಸ್ಪೆಷಲಿಸ್ಟ್ ಇದ್ರೆ ಬೇಗನೆ ಮಾಡ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಫೀಲಿಂಗ್ ಹ್ಯಾಪಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಚಾಕ್ಲೇಟ್ ಮೂಸ್ ಮಾಡಾಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ ಕೇಸ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದ್ರು ಬೇರೆ ಥರದ ಫುಡ್ನ ನಾವು ಟ್ರೈ ಮಾಡಬೇಕು, ಕುಕ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಟೇಕ್ ಕೇರ್. ಬಾಯ್ ಬಾಯ್.